ತಂದೆಯ ಕೊಲೆ ಪ್ರತೀಕಾರಕ್ಕೆ ಮಾವನ ಹತ್ಯೆ ಮಾಡಿರೋ ಘಟನೆ ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯ ಟಿನ್ ಫ್ಯಾಕ್ಟರಿ ಬಳಿ ನಡೆದಿದೆ. ಫಹಾದ್ ಚಿಕ್ಕವನಾಗಿದ್ದಾಗ ಈತನ ತಂದೆಯನ್ನ ಸಿರಾಜ್ ಎಂಬಾತ ಕೊಲೆ ಮಾಡಿದ್ದ. 16 ವರ್ಷದಿಂದ ಸೇಡಿಗಾಗಿ ಕಾಯ್ತಿದ್ದ ಫಹಾದ್ ನಿನ್ನೆ ರಾತ್ರಿ ಸಿರಾಜ್ನ ಕೊಲೆ ಮಾಡಿದ್ದು ಆರೋಪಿಯನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರೀತಿ ವಿಚಾರಕ್ಕೆ ದೇವನಹಳ್ಳಿಯಲ್ಲಿ ನಡೆದಿದ್ದ ಡೆಲಿವರಿ ಬಾಯ್ ಪ್ರೀತಂ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ 5 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. MBBS ವ್ಯಾಸಂಗ ಮಾಡುತ್ತಿದ್ದ ಯುವತಿಯನ್ನ ಪ್ರೀತಿ ಮಾಡಿದ್ದಕ್ಕೆ ಪ್ರೀತಂನನ್ನ ಕೊಲೆಗೈದಿದ್ದ ಆರೋಪಿಗಳು ಘಟನೆ ಬಳಿಕ ಪರಾರಿಯಾಗಿದ್ರು. ಇದೀಗ ಶ್ರೀಕಾಂತ್ ಶರಣ್ ಸೇರಿ 5 ಆರೋಪಿಗಳನ್ನ ಬಂಧಿಸಿರುವ ದೇವನಹಳ್ಳಿ ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ. ಆಟೋದಲ್ಲಿದ್ದ ವ್ಯಕ್ತಿಯನ್ನ ಎಳೆದಾಡಿ ಹಲ್ಲೆಗೆ ಯತ್ನಿಸಿರುವ ಘಟನೆ ಮೈಕೋ ಲೇಔಟ್ ಠಾಣಾ ವ್ಯಾಪ್ತಿಯ BTM ಸೆಕೆಂಡ್ ಸ್ಟೇಜ್ನಲ್ಲಿ ನಡೆದಿದೆ. ಆಟೋದಲ್ಲಿದ್ದ ವ್ಯಕ್ತಿಯನ್ನ ಕಿಡಿಗೇಡಿಗಳು ಅಶ್ಲೀಲ ಪದಗಳಿಂದ ನಿಂದಿಸಿ ಎಳೆದಾಡಿದ್ದಾರೆ. ಬಳಿಕ ಆಟೋ ಚಾಲಕ ಆಟೋ ಮೂವ್ ಮಾಡಿದ್ರಿಂದ ಕಿಡಿಗಳಿಂದ ಆಟೋದಲ್ಲಿದ್ದವರು ತಪ್ಪಿಸಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.